ಗೌರಿಬಿದನೂರು ನಗರ ಹೊರವಲಯದ ಸಮಾನತಾ ಸೌಧದ ಆವರಣದಲ್ಲಿ ಇಂದು ಅಂಬೇಡ್ಕರ್ 68ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಅವರು, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಪರ ಧ್ವನಿ ಎತ್ತುವ ಮೂಲಕ ಸಮಾನತೆಯಿಂದ ಬದುಕು ಸಾಗಿಸಲು ಅಂಬೇಡ್ಕರ್ ಅವರ ಚಿಂತನೆಗಳು ಸಹಕಾರಿಯಾಗಿದೆ. ಅಂದಿನ ಮನುಧರ್ಮದಲ್ಲಿನ ಕೆಲ ಪದ್ಧತಿಗಳನ್ನು ತೊಡೆದುಹಾಕಲು ಮನುಧರ್ಮ ವಿದ್ವಾಂಸರಿಗೆ ಮನ ಪರಿವರ್ತನೆ ಮಾಡುವ ಮೂಲಕ ಸಮಾಜದ ಏಕತೆಗೆ ನಾಂದಿ ಹಾಡಿದರು ಎಂದರು. ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯನ್ನ ಇಂಥ ಮನುಧರ್ಮಗಳನ್ನ ಅಂಬೇಡ್ಕರ್ ವಿರೋಧಿಸಿರೋದು 100ಕ್ಕೆ 100 ಸತ್ಯವಾದಂಥದ್ದು. ಅದು ಮಾಡಲೇಬೇಕಾಯಿತು. ಹಂಗೆ ಮಾಡಲಿಲ್ಲ ಅಂದರೆ ಇನ್ನೂ 100-150 ವರ್ಷಗಳ 200 ವರ್ಷಗಳ ಕಾಲ ಈ ಪುರೋಹಿತ ಶಾಲೆಯಾಗಿ ಈ ಮನುಧರ್ಮ ಆಗಲಿ ಇನ್ನೂ ಉಳ್ಕೊಂಡ್ಬರ್ತಾ ಇತ್ತು. ಅವ್ರು ವಿರೋಧಿಸಿಲ್ಲ ಅಂದರೆ ಅವ್ರು ವಿರೋಧಿಸಿ ಒಂದು ನಮ್ಮ ಏನು ಅವರಿಗೆ ಜನಕ್ಕೆ ಎಚ್ಚರಿಕೆ ಕೊಡಬೇಕು. ಭಾರತ ದೇಶದ ಪ್ರತಿಯೊಬ್ಬರಿಗೂ ಆಗಿನ ಕಾಲದಂಥ ರಾಜಕಾರಣಿಗಳಿಗೆ, ಆಗಿನ ಕಾಲದಂಥ ಯಾರು ನಾವು ಹಿಂದೂ ಧರ್ಮದ ವಿದ್ವಾಂಸರು ಅಂತ ಕರೆಸ್ಕೊತಿದ್ದರಿಗೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಕೊಟ್ಟು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಿ ಅವರು ಮನವನ್ನು ಪರಿವರ್ತನೆ ಮಾಡಿ ಅಂಥ ಟೈಮಲ್ಲಿ ಅವರು ಯಾರಿಗೂ ಕೂಡ ಮುಲಾಜ್ ಕೇಳಿ ಮಹಾತ್ಮ ಗಾಂಧಿಯವರು ಕೂಡ ಇದು ಮಾಡಲಿಲ್ಲ. ಅವ್ರ ಮೇಲೂ ಕೂಡ ಕೆಲವು ವಿರೋಧಗಳನ್ನು ಮಾಡಿಕೊಂಡ್ರು ಕೆಲವು ವಿಚಾರಗಳಲ್ಲಿ. ಹಾಗೆ ಎಂಥ ಸಂಪ್ರದಾಯವಾದಿಗಳನ್ನ ಆವತ್ತಿನ ಕಾಲಕ್ಕೆ ವಿರೋಧ ಮಾಡಿಕೊಂಡ್ರು ಅಂತಂದರೆ ನೀವು ಆ ಕಾಲದಲ್ಲಿ ಭಾಳ ಈಗಲ್ಲಷ್ಟು ಇರಲಿಲ್ಲ. ಇನ್ನೂ ಭಾಳ ಸಂಪ್ರದಾಯಗಳು ಕಪ್ಪಿ ಮುಷ್ಟಿಲಿ ಅವತ್ತ ದೇಶ ನಮ್ಮ ಭಾರತ ಖಂಡ ಇತ್ತು ಅವರ ಕಪ್ಪಿ ಮುಷ್ಟಿನಲ್ಲಿ. ಅಂಬೇಡ್ಕರ್ ಅವರು ರಾಷ್ಟ್ರೀಯ ಪ್ರಜ್ಞೆ. ವಾಸ್ತವವಾಗಿ ಅಂಬೇಡ್ಕರ್ ಅವರೊಳಗಿನ ಐಕ್ಯತೆ ರಾಷ್ಟ್ರ ಪ್ರೇಮದ ಜಾಗೃತ ಜ್ಯೋತಿಯಾಗಿತ್ತು. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ, ನಿಯಮಗಳ ಅನುಷ್ಠಾನಕಾರ, ಸಮಾನತೆಯ ಹರಿಹಾರ, ಮೀಸಲಾತಿ ನೀಡಿಕೆಯ ಮಹಾ ತಪಸ್ವಿಯಾಗಿದ್ದ ಅವರು ಹಿಂದೂ ಧರ್ಮದ ಕೆಲ ನ್ಯೂನ್ಯತೆಗಳನ್ನು ಸಹಿಸದೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ಧರ್ಮವಾದ ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾದರು ಎಂದರು. ಅಂಬೇಡ್ಕರ್ ಬಾಲ್ಯದಿಂದಲೂ ಅನುಭವಿಸಿದ ಕಷ್ಟ, ಅಸ್ಪೃಶ್ಯತೆಯಿಂದ ಹೊರಗೆ ಬರಲು ಪ್ರತಿಯೊಬ್ಬರೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಪ್ರತಿಪಾದಿಸಿದ ಅವರು ದೇಶಕ್ಕೆ ಸಮಾನತೆಯ ಸಂವಿಧಾನ ನೀಡುವ ಮೂಲಕ ಸಮಾಜಕ್ಕೆ ಶ್ರಮಿಸಿದ್ದರು ಎಂದರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚನ್ನಪ್ಪಗೌಡ ಮಾತನಾಡಿ, ಅಂಬೇಡ್ಕರ್ ಅವರ ಮಾತುಗಳಲ್ಲಿ ದಿಟ್ಟತೆ ಇತ್ತು, ಖಚಿತತೆ ಇತ್ತು. ನನ್ನ ಜನರು ಎಲ್ಲ ಸಂಕೋಲೆಗಳಿಂದ ಬಿಡುಗಡೆ ಪಡೆದು ಎಲ್ಲರಂತೆ ಸಮಾಜದ ಮುಖ್ಯವಾಹಿನಿಯ ಪ್ರಜೆಗಳಾಗಬೇಕೆಂದು ತಮ್ಮ ಜೀವನವನ್ನೇ ಎಲ್ಲ ವರ್ಗದ ಜನರಿಗೆ ದಾರೆ ಎರೆದರು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಆಶಾ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಸದಸ್ಯರಾದ ಪದ್ಮಮ್ಮ, ರಾಜ್ಕುಮಾರ್, ಮಂಜುಳಾ, ಪೌರಾಯುಕ್ತೆ ಡಿಎಂ ಗೀತಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.